ನಮಸ್ಕಾರ ಎಲ್ರಿಗೂ. ಮಳೆಗಾಲ ಜೋರಾಗಿ ಶುರುವಾಗಿದೆ. ಕೆಮ್ಮು ನೆಗಡಿ ಕೂಡ ತುಂಬ ಕಾಮನ್ ಆಗ್ತಾ ಇದೆ. ಹಾಗಾಗಿ ಇವತ್ತು ಮನೆಯಲ್ಲೇ ಮಾಡ್ತಕ್ಕಂಥ ಒಂದು ಸುಲಭವಾದ ಔಷಧಿಯನ್ನು ನೋಡೋಣ. ಬೇಕಾಗಿರೋದು ಮೂರೇ ಪದಾರ್ಥ. ಮೊದಲಿಗೆ ಒಂದು ಸ್ವಚ್ಛವಾಗಿರುವಂಥ ಗಂಧದ ಕಲ್ಲನ್ನು ತೊಗೊಳ್ಳಿ. ಅದಕ್ಕೆ ಒಂದು ಅರ್ಧ ಕಡೆ ನಿಂಬೆಹಣ್ಣು ಹಿಂಡಿ, ನಂತರದಲ್ಲಿ ಒಂದು ಶುಂಠಿ ತುಂಡನ್ನು ತೊಗೊಂಡು ಚೆನ್ನಾಗಿ ತೆಯ್ಯಿರಿ. ಈ ವಿಡಿಯೋದಲ್ಲಿ ನಾವು ನೋಡ್ಬೋದು ಅದರ ಕನ್ಸಿಸ್ಟೆನ್ಸಿನ. ಒಂದು ಪೇಸ್ಟ್ ಆದಮೇಲೆ ಅದನ್ನು ಹೆಬ್ಬೆರಳು ಅಥವಾ ಮಧ್ಯದ ಬೆರಳು ಮುಖಾಂತರ ಒಂದು ಚಮಚಕ್ಕೆ ಹೊರಗಾಯಿಸ್ಕೊಳ್ಳಿ. ಅಷ್ಟೇ ಪ್ರಮಾಣದ ಜೇನುತುಪ್ಪವನ್ನು ಕೂಡ ಅದಕ್ಕೆ ಸೇರಿಸಿ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ತಿಂದರೆ ಕೆಮ್ಮು ಇತ್ತ ಅನ್ನೋಷ್ಟರ ಮಟ್ಟಿಗೆ ಬೇಗ ಗುಣವಾಗಿಬಿಡುತ್ತೆ. ನೆನಪಿರಲಿ, 1 ವರ್ಷದ ಒಳಗಿನ ಚಿಕ್ಕ ಮಕ್ಕಳಿಗೆ ಈ ಔಷಧಿಯನ್ನು ಕೊಡೋದು ಬೇಡ. ಕಫ ಅಥವಾ ಕೆಮ್ಮು ಜಾಸ್ತಿ ಇದ್ದರೆ ಡಾಕ್ಟರ್ ಹತ್ರ ಹೋಗೋದು ಖಂಡಿತ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.